ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ವೇದಿಕ್ ಅಸ್ಟ್ರಾಲಜರ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತೀನಿ ಕುಂಭರಾಶಿ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಬನ್ನಿ ನೋಡೋಣ ಕುಂಭರಾಶಿ ಬಗ್ಗೆ. ಆತ್ಮೀಯ ಕುಂಭರಾಶಿಯವರೇ, ವಿಶೇಷವಾಗಿ ಕಳೆದ 5-6 ವರ್ಷಗಳಿಂದ ಕುಂಭರಾಶಿಯವರು ಅನುಭವಿಸಿದಷ್ಟು ನೋವು, ಪಟ್ಟಷ್ಟು ಕಷ್ಟ ಬಹುಶಃ ಬೇರೆ ಯಾವ ರಾಶಿಯವರು ಪಟ್ಟಿರಲಿಕ್ಕಿಲ್ಲ. ಯಾಕಂದರೆ ನೀವು ಕೇವಲ ನೀರು ತುಂಬಿದ ಮಡಕೆಯಲ್ಲ, ಆ ಮಡಕೆಯೊಳಗೆ ಅಡಗಿರುವ ಅಮೃತದ ಸಾಗರ. ನೀವು ಹೊರಗಿನ ಜಗತ್ತಿಗೆ ನೀವು ತುಂಬ ವಿಚಿತ್ರವಾಗಿ, ಕೆಲವೊಮ್ಮೆ ಕಠೋರವಾಗಿ, ಇನ್ನೂ ಕೆಲವೊಮ್ಮೆ ಅತಿಯಾದ ಮೇಧಾವಿಗಳಂತೆ ಕಾಣಿಸಬಹುದು ಸ್ನೇಹಿತರೆ. ಆದರೆ ನಿಮ್ಮ ನಿಜವಾದ ವ್ಯಕ್ತಿತ್ವ ಏನು ಅನ್ನೋದು ಆ ದೇವರಿಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ನೀವು ಈ ಜಗತ್ತಿನ ನಿಯಮಗಳಿಗೆ ಅಂಟಿಕೊಳ್ಳುವವರಲ್ಲ, ನೀವೇ ಒಂದು ಹೊಸ ನಿಯಮವನ್ನು ಸೃಷ್ಟಿಸುವವರು. ಆದರೆ ಕಳೆದ ಕೆಲವು ವರ್ಷಗಳೊಮ್ಮೆ ತಿರುಗಿ ನೋಡಿ ನಿಮ್ಮ ಬದುಕು ಹೇಗಾಗಿದೆ. ವಿಶೇಷವಾಗಿ ಕಳೆದ 5-6 ವರ್ಷಗಳಿಂದ ಕುಂಭರಾಶಿಯವರು ಅನುಭವಿಸಿದಷ್ಟು ನೋವು, ಪಟ್ಟಷ್ಟು ಕಷ್ಟ ಬಹುಶಃ ಬೇರೆ ಯಾವ ರಾಶಿಯವರು ಪಟ್ಟಿರಲಿಕ್ಕಿಲ್ಲ. ಯಾಕಂದರೆ ನಿಮಗೆ ಶನಿ 7.5 ಆರಂಭವಾಗಿದೆ. ಆಲ್ರೆಡಿ ಇವಾಗ ಕೊನೆ ಹಂತದ 7.5 ನಡೀತಾ ಇದೆ. ಹಾಗಾಗಿ ತುಂಬ 4-5 ವರ್ಷಗಳಿಂದ ತುಂಬ ಕಷ್ಟವನ್ನು ಅನುಭವಿಸಿದ್ದೀರಾ ಕುಂಭರಾಶಿಯವರು. ನಿಮ್ಮ ರಾಶಿಯಾಧಿಪತಿ ಶನಿದೇವನೇ ನಿಮ್ಮ ರಾಶಿಯಲ್ಲಿ ಸಂಚರಿಸುತ್ತಾ 7.5 ಶನಿಯ 7.5 ವರ್ಷ ಶನಿ ಕಪಿಮುಷ್ಟಿಯಲ್ಲಿ ನಿಮ್ಮನ್ನು ಸಿಲುಕಿಸಿದ್ದಾನೆ. ಯಾರನ್ನು ನಂಬಿ ಹಣ ಕೊಟ್ಟಿದ್ದೀರಿ, ಆ ಹಣ ವಾಪಸ್ ಬರಲಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ನಿಮ್ಮ ಸಣ್ಣ ತಪ್ಪನ್ನು ದೊಡ್ಡದು ಮಾಡಿ ದೂರ ಹೋದರು. ನೀವು ಮಾಡದ ತಪ್ಪಿಗೆ ಸಮಾಜದಲ್ಲಿ ತಲೆ ತಗ್ಗಿಸುವ ಪರಿಸ್ಥಿತಿ ಬಂತು. ರಾತ್ರಿ ಮಲಗಿದರೆ ನೆಮ್ಮದಿಯ ನಿದ್ದೆ ಇಲ್ಲ. ಬೆಳಗ್ಗೆ ಎದ್ದರೆ ಸಾಲದವರ ಕಾಟ ಅಥವಾ ಕೆಲಸದಲ್ಲಿ ಮೇಲಧಿಕಾರಿಗಳವರ ಕಿರಿಕಿರಿ. ನನ್ನ ಜೀವನ ಇಷ್ಟೇನಾ, ನಾನು ಹುಟ್ಟಿದ್ದೇ ಕಷ್ಟಪಡೋದಕ್ಕೆ ಅಂತ ನೀವು ಒಬ್ಬರೇ ಕೂತು ಕಣ್ಣೀರು ಹಾಕಿದ ದಿನಗಳು ಲೆಕ್ಕಕ್ಕಿಲ್ಲ. ಆದರೆ ಕುಂಭರಾಶಿಯವರೇ, ಕಣ್ಣೀರು ಒರೆಸಿಕೊಳ್ಳಿ. ಯಾಕೆಂದರೆ ಗ್ರಹಣ ಹಿಡಿದ ಸೂರ್ಯನಿಂದ ಬೆಳಕು ಹರಿಯುವ ಸಮಯ ಬಂದಿದೆ. 2026ನೇ ಇಸವಿ ಕುಂಭರಾಶಿಯವರ ಪಾಲಿಗೆ ಮಹತ್ವದ ಬದಲಾವಣೆ ತರುವ ಸಮಯ ಇದು. ನಿಮ್ಮ ಕರ್ಮ ವಿಮೋಚನೆಯ ವರ್ಷ ಇದು. ಇಷ್ಟು ದಿನ ನಿಮ್ಮನ್ನು ಪರೀಕ್ಷಿಸಿದ ಅದೇ ಶನಿ ಮಹಾತ್ಮ ಸ್ವಾಮಿ ಈಗ 2026ರಲ್ಲಿ ನಿಮಗೆ ರಾಜಯೋಗದ ಪಟ್ಟಾಭಿಷೇಕ ಮಾಡಲು ಕಾಯುತ್ತಿದ್ದಾನೆ. ಶನಿ ಅಂದರೆ ನ್ಯಾಯಾಧೀಶ. ಅವನು ಶಿಕ್ಷೆ ಕೊಟ್ಟರೆ ತಡೆದುಕೊಳ್ಳುವವರಿಲ್ಲ, ಅದೇ ಅವನು ವರ ಕೊಟ್ಟರೆ ಅವನನ್ನು ತಡೆಯುವವರು ತ್ರಿಲೋಕದಲ್ಲೂ ಯಾರಿಲ್ಲ. ನಿಮ್ಮ ಶ್ರಮಕ್ಕೆ, ನಿಮ್ಮ ಕಣ್ಣೀರಿಗೆ ಪ್ರತಿಫಲ ಸಿಗುವ ಕಾಲ ಬಂದಿದೆ. ಶನಿದೇವನ ಈ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗಬೇಕು ಅಂದರೆ 2026ರಲ್ಲಿ ನೀವು ಜ್ಯೋತಿಷ್ಯ ಶಾಸ್ತ್ರದ ಗರ್ಭದಲ್ಲಿ ಅಡಗಿರುವ ಈ 5 ಮಹಾರಹಸ್ಯ ಸೂತ್ರಗಳನ್ನು ಪಾಲಿಸಲೇಬೇಕು. ಈ ವಿಡಿಯೋದಲ್ಲಿ ನಾನು ಹೇಳುವ ಪ್ರತಿಯೊಂದು ಮಾತು ಕೂಡ ನಿಮ್ಮ ಭವಿಷ್ಯದ ಕೀಲಿಕೈ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಇದರಲ್ಲಿರುವ ಒಂದು ಮಾಹಿತಿ ಮಿಸ್ ಆದರೂ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಆಗಬಹುದು ಸ್ನೇಹಿತರೆ. ಮುಂದೆ ಹೋಗೋದಕ್ಕೂ ಮುನ್ನ ಒಂದು ಸಣ್ಣ ವಿನಂತಿ. ಜ್ಞಾನ ಮತ್ತು ಪರಿಹಾರಗಳನ್ನು ಹಂಚುವ ಈ ಪುಣ್ಯದ ಕೆಲಸಕ್ಕೆ ನಿಮ್ಮದೊಂದು ಬೆಂಬಲ ಬೇಕು. ನೀವು ನೀಡುವ ಪ್ರೋತ್ಸಾಹವೇ ನಮಗೆ ಶ್ರೀರಕ್ಷೆ. ದಯವಿಟ್ಟು ಈಗಲೇ ನಮ್ಮ ಚಾನಲ್ಗೆ ಅಂದರೆ ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ವ್ಲಾಗ್ಸ್ಗೆ ನೀವು ಈಗಲೇ ಕನೆಕ್ಟ್ ಆಗಿ ಸ್ನೇಹಿತರೆ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನಮ್ಮ ಮುಂದಿನ ದೈವಿಕ ರಹಸ್ಯಗಳು ನೇರವಾಗಿ ನಿಮ್ಮನ್ನು ತಲುಪುತ್ತವೆ ಸ್ನೇಹಿತರೆ. ಕುಂಭರಾಶಿಯವರು 2026ರಲ್ಲಿ ಕೋಟ್ಯಾಧಿಪತಿಗಳಾಗುವ ಯೋಗವಿದೆ. ಆದರೆ ಶನಿದೇವನಿಗೆ ಅಹಂಕಾರ ಕಂಡರೆ ಆಗಲ್ಲ. ನೀವು ಎಷ್ಟು ಬಗ್ಗೆ ನಡೆಯುತ್ತೀರೋ ಶನಿ ನಿಮ್ಮನ್ನು ಅಷ್ಟೇ ಎತ್ತರಕ್ಕೆ ಏರಿಸುತ್ತಾನೆ. ಹಾಗಾದರೆ ಬನ್ನಿ ನಿಮ್ಮ ದಾರಿದ್ರ್ಯವನ್ನು ಸುಟ್ಟು ಹಾಕುವ ಆ 5 ಭಯಾನಕ ರಹಸ್ಯಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ ಕುಂಭರಾಶಿಯವರಿಗೆ ಇದು ಕೇವಲ ಪರಿಹಾರವಲ್ಲ, ಇದೊಂದು ಸಂಜೀವಿನಿ. 2026ರಲ್ಲಿ ಶನಿಯು ನಿಮ್ಮ ರಾಶಿಯಿಂದ ನಿಧಾನವಾಗಿ ಮುಂದಿನ ರಾಶಿಗೆ ಚಲಿಸಲು ಸಿದ್ಧನಾಗುತ್ತಾನೆ. ಈ ಸಮಯದಲ್ಲಿ ನೀವು ಅಂದರೆ ಶನಿಯ ಕೃಪೆ ಉಳಿಸಿಕೊಳ್ಳಲು ಪ್ರತಿ ಶನಿವಾರ ಸಂಜೆ ಸೂರ್ಯ ಮುಳುಗಿದ ನಂತರ ನಿಮ್ಮ ಮನೆಯ ಹತ್ತಿರವಿರುವ ದೇವಸ್ಥಾನದ ಅಶ್ವತ್ಥ ಮರದ ಹತ್ತಿರ ಹೋಗಿ ನೆನಪಿಡಿ. ಇದು ಸಂಜೆ ವೇಳೆನೇ ಆಗಬೇಕು. ಅಶ್ವತ್ಥ ಮರದ ಬುಡದಲ್ಲಿ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಒಂದು ಮಣ್ಣಿನ ಹಣತೆಯಲ್ಲಿ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪ ಹಚ್ಚಿ ಅದಕ್ಕೆ ಕಪ್ಪು ಬಣ್ಣದ ಬತ್ತಿ ಅಥವಾ ನೀಲಿ ಬಣ್ಣದ ಬತ್ತಿಯನ್ನು ಬಳಸಿ ದೀಪ ಹಚ್ಚಿದ ನಂತರ ಆ ಮರಕ್ಕೆ 7 ಬಾರಿ ಪ್ರದಕ್ಷಿಣೆ ಹಾಕಿ.
ಪ್ರದಕ್ಷಿಣೆ ಹಾಕುವಾಗ ನಿಮ್ಮ ಮನಸ್ಸಿನಲ್ಲಿ ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ನಂತರ ಅಲ್ಲೇ ಕುಳಿತು, ಹೇ ಶನಿದೇವ, ನನ್ನ 7.5 ವರ್ಷದ ಕಷ್ಟಗಳು ನಿನಗೆ ಅರ್ಪಣೆ, ಇನ್ನು ಮುಂದೆ ನನ್ನನ್ನು ಕೈ ಹಿಡಿದು ನಡೆಸುವ ಅಂತ ಪ್ರಾರ್ಥನೆ ಮಾಡಿ. ಹೀಗೆ ಮಾಡೋದ್ರಿಂದ ನಿಮ್ಮ ಜಾತಕದಲ್ಲಿರುವ ಶನಿ ದೋಷದ ತೀವ್ರತೆ 90% ಕಡಿಮೆಯಾಗುತ್ತದೆ. ಸಾಸಿವೆ ಎಣ್ಣೆಯ ದೀಪವು ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿಯನ್ನು, ದೃಷ್ಟಿ ದೋಷವನ್ನು ಮತ್ತು ಅನಾರೋಗ್ಯವನ್ನು ಸುಟ್ಟು ಬೂದಿ ಮಾಡುತ್ತದೆ. ಇದನ್ನು ಯಾರು ಶ್ರದ್ಧೆಯಿಂದ ಮಾಡುತ್ತೀರೋ ಅವರಿಗೆ 2026ರಲ್ಲಿ ಆಕಸ್ಮಿಕ ಧನಲಾಭ ಕಟ್ಟಿಟ್ಟ ಬುತ್ತಿ ಅಂತಲೇ ಹೇಳ್ಬೋದು. ಎರಡನೆಯದಾಗಿ ಕುಂಭ ರಾಶಿಯವರಿಗೆ ಮತ್ತು ಶನಿದೇವರಿಗೆ ಪ್ರಿಯವಾದ ದಿಕ್ಕು ಪಶ್ಚಿಮ. ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತಿಲ್ಲ ಅಂದರೆ, ಹಣ ಎಷ್ಟೇ ಬಂದರೂ ನೀರಿನಂತೆ ಖರ್ಚಾಗ್ತಿದೆ ಅಂದರೆ, ಒಮ್ಮೆ ನಿಮ್ಮ ಮನೆಯ ಪಶ್ಚಿಮ ದಿಕ್ಕನ್ನು ಗಮನಿಸಿ. ಅಲ್ಲಿ ಕಸದ ಬುಟ್ಟಿ, ಹಳೆಯ ಚಪ್ಪಲಿಗಳು ಅಥವಾ ಬೇಡದ ವಸ್ತುಗಳಿದ್ದರೆ ಇವತ್ತೇ ಅದನ್ನು ಕ್ಲೀನ್ ಮಾಡಿ. 2026ರಲ್ಲಿ ನಿಮ್ಮ ಮನೆಯ ಪಶ್ಚಿಮ ದಿಕ್ಕು ಎಷ್ಟು ಸುಂದರವಾಗಿರುತ್ತೋ ಅಷ್ಟು ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಮತ್ತೊಂದು ಮುಖ್ಯವಾದ ವಿಚಾರ, ಕುದುರೆಯ ಲಾಳದಿಂದ ಮಾಡಿದ ಅಥವಾ ಹಳೆಯ ದೋಣಿಯ ಮೊಳೆಯಿಂದ ಮಾಡಿದ ಕಬ್ಬಿಣದ ಉಂಗುರ ಕುಂಭ ರಾಶಿಯವರಿಗೆ ಅದೃಷ್ಟದ ರಕ್ಷಾ ಕವಚ. ಇದನ್ನು ನಿಮ್ಮ ಹತ್ತಿರದ ಜ್ಯೋತಿಷಿಗಳ ಸಲಹೆ ಪಡೆದು ಒಂದು ಶುಭ ಶನಿವಾರದಂದು ನಿಮ್ಮ ಬಲಗೈಯ ಮಧ್ಯದ ಬೆರಳಿಗೆ ಧರಿಸಿ. ಇದು ನಿಮ್ಮ ಕೋಪವನ್ನು ಕಡಿಮೆ ಮಾಡಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ತಡೆಯುತ್ತದೆ. ಈ ಉಂಗುರ ನಿಮ್ಮ ಬೆರಳಲ್ಲಿ ಇದ್ದರೆ ಸಾಕ್ಷಾತ್ ಶನಿಯೇ ನಿಮ್ಮ ಅಂಗರಕ್ಷಕನಾಗಿ ನಿಲ್ಲುತ್ತಾನೆ. ಮೂರನೆಯದಾಗಿ ಸ್ನೇಹಿತರೆ, 2026ರಲ್ಲಿ ನಿಮ್ಮ ಮನೆಯಲ್ಲಿ ಅಶಾಂತಿ ತೊಲಗಿ ಸುಖ ಶಾಂತಿ ನೆಲೆಸಬೇಕಾದರೆ ಆಂಜನೇಯ ಸ್ವಾಮಿಯ ಅನುಗ್ರಹ ಬೇಕೇ ಬೇಕು. ಯಾಕಂದರೆ ಶನಿದೇವನು ತಲೆಬಾಗುವುದು ಕೇವಲ ರಾಮ ಭಕ್ತ ಹನುಮಂತನಿಗೆ ಮಾತ್ರ. ಅದಕ್ಕಾಗಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಬರೀರಿ. ಈ ನಿಮ್ಮ ಒಂದು ಸಣ್ಣ ನಾಮಸ್ಮರಣೆ ನಿಮ್ಮ ಕಷ್ಟಗಳ ಸರಪಳಿಯನ್ನು ಮುರಿಯಬಲ್ಲದು. ಸೋಮಾರಿತನ ಬೇಡ, ಈಗಲೇ ಕಮೆಂಟ್ ಮಾಡಿ. ಮೂರನೆಯದಾಗಿ, ಕುಂಭ ರಾಶಿಯವರು ಮೂಲತಃ ಮಾನವೀಯತೆ ಉಳ್ಳವರು, ಆದರೆ ನಿಮ್ಮ ಗ್ರಹಗತಿಗಳು ನಿಮ್ಮನ್ನು ಕಠೋರವಾಗಿರಿಸಿವೆ. 2026ರಲ್ಲಿ ನಿಮ್ಮ ಹಣೆ ಬರಹ ಬದಲಾಗುವ ಅತ್ಯಂತ ಸುಲಭವಾದ ಮಾರ್ಗವೆಂದರೆ ಸೇವೆ. ಶನಿದೇವ ಕರ್ಮಕಾರಕ, ಅವನಿಗೆ ಪೂಜೆ ಪುರಸ್ಕಾರಕ್ಕಿಂತ ಹೆಚ್ಚು ಬಡವರ ಮತ್ತು ಮೂಕ ಪ್ರಾಣಿಗಳ ಸೇವೆ ಇಷ್ಟವಾಗುತ್ತದೆ. ಪ್ರತಿ ಶನಿವಾರ ಕಪ್ಪು ನಾಯಿಗಳಿಗೆ ಅಥವಾ ಹಸುಗಳಿಗೆ ಎಳ್ಳು ಬೆರೆಸಿದ ಆಹಾರವನ್ನು ನೀಡಿ, ಅಥವಾ ಇರುವೆಗಳಿಗೆ ಸಕ್ಕರೆ ಮತ್ತು ರವೆಯನ್ನು ಮಿಶ್ರಣ ಮಾಡಿ ಹಾಕಿ. ಕಾಗೆಗಳಿಗೆ ಅನ್ನವನ್ನು ಇಡಿ. ನಿಮ್ಮ ಪ್ರಾಣಿಗಳಿಗೆ ಹಾಕುವ ಒಂದೊಂದು ತುತ್ತು ಅನ್ನವು ನಿಮ್ಮ ಮುಂದಿನ ಜನ್ಮದ ಪಾಪಗಳನ್ನು ಕಳೆಯುವ ಶಕ್ತಿ ಹೊಂದಿದೆ. ವಿಶೇಷವಾಗಿ ಅಂಗವಿಕಲರಿಗೆ ಅಥವಾ ಕುಷ್ಠ ರೋಗಿಗಳಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ನೀವು ಯಾರಿಗಾದರೂ ₹1 ದಾನ ಮಾಡಿದರೆ ಶನಿದೇವ 2026ರಲ್ಲಿ ನಿಮಗೆ ₹1000 ವಾಪಸ್ಸು ಕೊಡುತ್ತಾನೆ. ಇದು ಸತ್ಯ. ನಾಲ್ಕನೆಯ ರಹಸ್ಯ, 7.5 ಶನಿಯ ಪ್ರಭಾವ ಇರುವಾಗ ಮನಸ್ಸು ಚಂಚಲವಾಗುವುದು ಸಹಜ. ಇದಕ್ಕೆ ರಾಮಬಾಣ ಎಂದರೆ ಹನುಮಂತನ ಆರಾಧನೆ. ಕುಂಭ ರಾಶಿಯವರು 2026ರಲ್ಲಿ ಯಶಸ್ಸಿನ ಶಿಖರ ಏರಲು ಪ್ರತಿ ಶನಿವಾರ ಸಾಧ್ಯವಾದರೆ ಒಂದು ಹೊತ್ತು ಉಪವಾಸವಿರಿ. ಮಾಂಸಾಹಾರವನ್ನು ಮತ್ತು ಮದ್ಯಪಾನವನ್ನು ಶನಿವಾರದಂದು ಸಂಪೂರ್ಣವಾಗಿ ತ್ಯಜಿಸಿ. ಅಂದು ಸಂಜೆ ಹನುಮಂತನ ದೇವಸ್ಥಾನದಲ್ಲಿ ಕುಳಿತು ಅಥವಾ ಮನೆಯಲ್ಲೇ ರಾಮಾಯಣ ಸುಂದರಕಾಂಡದ ಕೆಲವು ಪುಟಗಳನ್ನಾದರೂ ಓದಿ. ಸುಂದರಕಾಂಡ ಓದು ಮನೆಯಲ್ಲಿ ದಾರಿದ್ರ್ಯ ಇರುವುದಿಲ್ಲ, ಸಾಧ್ಯವೇ ಇಲ್ಲ. ಹನುಮಂತನ ಭಜನೆ ನಡೆಯಿತು, ಅಲ್ಲಿ ಶನಿದೇವನು ತೊಂದರೆ ಕೊಡುವುದಿಲ್ಲ, ಬದಲಾಗಿ ರಕ್ಷಣೆ ನೀಡುತ್ತಾನೆ. 2026ರಲ್ಲಿ ನಿಮ್ಮ ವಿರುದ್ಧ ಯಾರೇ ಮಾಟಮಂತ್ರ ಮಾಡಿಸಿದರೂ, ಎಂಥದೇ ತಂತ್ರ ಮಾಡಿದರೂ ಈ ಸುಂದರಕಾಂಡ ಪಾರಾಯಣ ನಿಮ್ಮನ್ನು ವಜ್ರದಂತೆ ಕಾಪಾಡುತ್ತದೆ. 5ನೇ ಮತ್ತು ಅಂತಿಮ ರಹಸ್ಯವೆಂದರೆ, ವೃಶ್ಚಿಕ ರಾಶಿಯಂತೆಯೇ ಕುಂಭ ರಾಶಿಯವರಿಗೂ ಮೌನವೇ ಬಂಗಾರ. ಆದರೆ ಇಲ್ಲಿ ಒಂದು ವ್ಯತ್ಯಾಸವಿದೆ. ಕುಂಭರಾಶಿಯವರಾದ ನೀವು ಬಹಳ ಬೇಗ ಜನರನ್ನು ನಂಬಿ ನಿಮ್ಮ ಐಡಿಯಾಗಳನ್ನು, ನಿಮ್ಮ ಪ್ಲಾನ್ಗಳನ್ನು ಹೇಳಿಕೊಂಡು ಬಿಡುತ್ತೀರಿ. 2026ರಲ್ಲಿ ನೀವು ಮಾಡಬಾರದ ತಪ್ಪು ಇದೆ. ನಿಮ್ಮ ಮುಂದಿನ ನಡೆ ಏನು, ನೀವು ಇನ್ನು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ, ನಿಮಗೆ ಎಲ್ಲಿಂದ ಲಾಭ ಬರ್ತಿದೆ, ಈ ವಿಚಾರಗಳನ್ನು ನಿಮ್ಮ ಹೆಂಡತಿ ಹಾಗೂ ಗಂಡ ಅಥವಾ ಅತ್ಯಂತ ಆಪ್ತರನ್ನು ಬಿಟ್ಟು ಬೇರೆ ಯಾರೊಂದಿಗೆ ಹಂಚಿಕೊಳ್ಳಬೇಡಿ. ಗಡಿಗೆ ತುಂಬಿದರೆ ತುಳುಕುವುದಿಲ್ಲ ಅನ್ನೋ ಮಾತಿನ ಹಾಗೆ ನೀವು ಶಾಂತವಾಗಿರಿ. ನಿಮ್ಮ ಮೌನವೇ ನಿಮ್ಮ ಶತ್ರುಗಳಿಗೆ ಗೊಂದಲ ಉಂಟು ಮಾಡಲಿ. ಕುಂಭರಾಶಿಯವರು ತತ್ವಜ್ಞಾನಿಗಳು, ನಿಮಗೆ ಏಕಾಂತ ಇಷ್ಟ. ಈ 2026ರಲ್ಲಿ ಪ್ರತಿದಿನ 10 ನಿಮಿಷ ಧ್ಯಾನ ಮಾಡಿ. ನಿಮ್ಮ ಮನಸ್ಸಿನ ಆಳದಲ್ಲಿರುವ ಶಕ್ತಿಯನ್ನು ಜಾಗೃತಗೊಳಿಸಿ. ನೀವು ಯಾವಾಗ ಬಾಯಿ ಮುಚ್ಚಿ ಕೆಲಸ ಮಾಡುತ್ತೀರೋ ಆಗ ನಿಮ್ಮ ಕೆಲಸ ಇಡೀ ಊರಿಗೆ ಕೇಳುವಂತೆ ಸದ್ದು ಮಾಡುತ್ತೆ. ಸ್ನೇಹಿತರೆ, 2026 ಫೆಬ್ರವರಿಯಿಂದ ನಿಮ್ಮ ಯಶಸ್ಸೇ ನಿಮ್ಮ ಪರಿಚಯವಾಗಲಿ. ನಿಮ್ಮ ಯಶಸ್ಸು ಕಾಣಲು ಸಾಧ್ಯವಾಗುತ್ತದೆ. ಈ ಫೆಬ್ರವರಿಯಲ್ಲಿ ಹುಣ್ಣಿಮೆಯ ನಂತರ ನಿಮ್ಮ ರಾಶಿಯಲ್ಲಿ ತುಂಬ ಬದಲಾವಣೆಗಳನ್ನು ನೀವು ನೋಡ್ತೀರಾ ಸ್ನೇಹಿತರೆ. ಕುಂಭ ರಾಶಿಯವರಿಗೆ 2026 ಸುವರ್ಣಯುಗ. ಇಷ್ಟು ದಿನ ನೀವು ಅನುಭವಿಸಿದ ಅನುಮಾನಗಳಿಗೆ, ಸೋಲುಗಳಿಗೆ ಉತ್ತರ ಕೊಡುವ ಸಮಯ ಬಂದಿದೆ. ಶನಿ ಮಹಾತ್ಮ ನಿಮ್ಮನ್ನು ಪರೀಕ್ಷಿಸಿ ಆಯ್ಕೆ ಮಾಡಿದ್ದಾನೆ. ಈಗ ನೀವು ಮಾಡಬೇಕಾಗಿರೋದು ಇಷ್ಟ, ಭಯ ಪಡೋದನ್ನು ಬಿಡಿ, ಧರ್ಮದ ದಾರಿಯಲ್ಲಿ ನಡೆಯಿರಿ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿ ಮತ್ತು ಮೇಲೆ ಹೇಳಿದ 5 ರಹಸ್ಯಗಳನ್ನು ಚಾಚು ತಪ್ಪದೆ ಪಾಲಿಸಿ.
ನಿಮ್ಮ ಕಷ್ಟಗಳು ಎಷ್ಟೇ ದೊಡ್ಡದಿರಲಿ, ಶನಿದೇವನ ಕೃಪೆ ಮತ್ತು ಹನುಮಂತನ ಆಶೀರ್ವಾದದ ಮುಂದೆ ಅವೆಲ್ಲವೂ ಮಂಜಿನಂತೆ ಕರಗುತ್ತದೆ. ನೀವು ಬದುಕಿ ತೋರಿಸಬೇಕು, ಗೆದ್ದು ತೋರಿಸಬೇಕು. ನಿಮ್ಮನ್ನು ನೋಡಿ ನಕ್ಕವರೇ ನಿಮ್ಮ ಮುಂದೆ ಕೈ ಮುಗಿದು ನಿಲ್ಲುವ ದಿನಗಳು 2026ರಲ್ಲಿ ಬಂದೇ ಬರುತ್ತದೆ. ಇಷ್ಟೆಲ್ಲ ಆಳವಾದ ಮತ್ತು ರಹಸ್ಯವಾದ ಮಾಹಿತಿಯನ್ನು ನಿಮ್ಮ ಏಳಿಗೆಗಾಗಿ ಹುಡುಕಿ ತಂದಿದ್ದೇನೆ ಸ್ನೇಹಿತರೆ. ನಮಗೂ ನಿಮಗೂ ಇರುವ ಈ ಆತ್ಮೀಯ ಸಂಬಂಧ ಹೀಗೆ ಮುಂದುವರಿಯಲಿ. ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಓಂ ಶನೇಶ್ವರಾಯ ನಮಃ ಅಂತ, ಓಂ ಶ್ರೀ ಆಂಜನೇಯಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ, ಬಂಧುಗಳಿಗೆ ವಾಟ್ಸಪ್ನಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಒಳ್ಳೆಯದನ್ನು ಹಂಚಿದರೆ ನಿಮಗೂ ಒಳ್ಳೆಯದಾಗುತ್ತದೆ. ವಿಡಿಯೋ ಮುಗಿಯೋದಕ್ಕೂ ಮುನ್ನ ನಿಮ್ಮ ಜೀವನದ ಗೆಲುವಿನ ಸಂಕಲ್ಪಕ್ಕಾಗಿ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಕಮೆಂಟ್ ಬಾಕ್ಸಲ್ಲಿ ಜೈ ಬಜರಂಗಬಲಿ, ಜೈ ಶನಿದೇವ ಅಂತ ಬರೆಯಿರಿ ಸ್ನೇಹಿತರೆ. ಮತ್ತೆ ನಾನು ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಸಮಸ್ಯೆಯನ್ನು ತಿಳಿದು ನಾನು ಮತ್ತೆ ಬರ್ತೀನಿ. ಮತ್ತೆ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.